ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರುವ ಎಲ್ಲ ನನ್ನ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಯಾರ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅನೇಕ ಶೇರ್ ಮಾಡಿ ಈ ವಿಡಿಯೋಗಳನ್ನ. ದೇವರ ಮಕ್ಕಳೇ, ಇವತ್ತು ನಾನು ಏನು ತಮ್ಲೈನ್ ಹಾಕಿದ್ದೀನೋ ಅರ್ಧ ಜನ ಈ ತಮ್ಲೈನ್ ನೋಡಿ ಅರ್ಧ ಜನ ವಿಡಿಯೋವನ್ನ ಓಪನ್ ಮಾಡಿರ್ತಾರೆ. ಏನಪ್ಪಾ ಈ ತಮ್ಲೈನ್ ಅಲ್ಲಿ ಇದೆ ಅಷ್ಟು ವಿಶೇಷವಾದದಂದ್ರೆ, ಈ ಕ್ರೈಸ್ತ ಸಮಾಜದಲ್ಲಿ, ಈ ಕ್ರೈಸ್ತ ಒಂದು ಕುಟುಂಬದಲ್ಲಿ ಅನೇಕ ಕಲ್ಟ್ ಕಾರ್ಪೊರೇಟೆಡ್ ಪಾಸ್ಟರ್ಸು ಅನೇಕರು ಈ ಒಂದು ಸೇವೆಗೆ ಇಳಿದಿದ್ದಾರೆ. ಅವರು ಅಧಿಕವಾದ ಒಂದು ಬೃಹತ್ತಾದ ಒಂದು ಸಭೆಗಳನ್ನು ನಿರ್ಮಿಸಿಕೊಂಡು ಅದು ಚರ್ಚ್ಗಿಂತ ಕಂಪ್ನಿ ತರ ಅದನ್ನೇನ್ ಮಾಡ್ತಾ ಇದ್ದಾರೆ, ನಿಯಂತ್ರಿಸಿಕೊಂಡು ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ಈ ವಿಷಯನ ನಾನು ಯಾಕೆ ಮಾತಾಡಬೇಕು, ಏನಕ್ಕೆ ಈ ವಿಷಯನ ಮಾತಾಡಲು ಬಂದೆ ಅಂದ್ರೆ, ನಾನೊಂದು ಹಿಂದಿನ ಒಂದು ವಿಡಿಯೋವನ್ನು ಹಾಕಿದ್ದೆ. ಏನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದಲ್ಲಿ ದಲಿತರಿಗೆ ಏನಿರಲ್ಲ, ದಲಿತರು ಕ್ರೈಸ್ತದ ಕಡೆಗೆ ಮತಾಂತರವಾದ್ರೆ ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕಂಗಿಲ್ಲ, ಅವರಿಗೆ ಯಾವುದೇ ಒಂದು ಸರ್ಕಾರದಿಂದ ಸೌಲಭ್ಯಗಳು ಸಿಗಲ್ಲ ಅಂತೇಳಿ ಒಂದು ವಿಡಿಯೋನ ಹಾಕಿದ್ದೆ. ಅನೇಕ ಸ್ಟೇಟ್ಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಅನೇಕ ಬೋಧಕರು ಇದರ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ನಾನು ಒಂದು 2 ವಾರದಿಂದ ಸ್ವಲ್ಪ ಬಹುತಾದ ಅಧಿಕವಾದ ಒಂದು ಸಭೆಗಳನ್ನು ಇಟ್ಕೊಂಡು ನಿಯಂತ್ರಣ ಮಾಡ್ತಾರವ ಬೋಧಕರ ಕಡೆಯಿಂದ ಒಂದು ನಿರೀಕ್ಷೆ ಮಾಡಿದ್ದೆ. ಏನ್ ನಿರೀಕ್ಷೆ ಮಾಡಿದ್ನಂದ್ರೆ, ಇವರು ಒಂದು ವಿಡಿಯೋಸ್ ಏನನ ಅವರ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ, ಅವರೊಂದು ಲೈವ್ಗಳಲ್ಲಿ ಅವ್ರು ಏನನ ಮಾತಾಡ್ತಾರೇನೋ ಅಂತ ನಾನು ಸುಮಾರು ಒಂದು 2 ವಾರದಿಂದ ನಾನು ವೆಯ್ಟ್ ಮಾಡ್ತಾ ಇದ್ರೆ ಯಾರು ಇದರ ಬಗ್ಗೆ ಒಂದು ಪ್ರತಿಕ್ರಿಯೆ ಮಾಡಿದಾಗ ನನಗೆ ಬೇಸರ ಆಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಪ್ಪ ಬೇಸರ ಆಯ್ತಂದ್ರೆ, ಈ ತಮ್ಲೈನ್ ಯಾಕೆ ನಾನು ದುಃಖಪಟ್ಟು ಈ ತಮ್ಲೈನ್ ಅನ್ನ ಹಾಕಿದ್ದೀನಿ. ಕರ್ನಾಟಕದಲ್ಲಿ ಕಾರ್ಪೊರೇಟ್ ಪಾಸ್ಟರ್ಸ್ ಇವರು ಚರ್ಚ್ ನಡೆಸ್ತಾ ಇದಾರ, ಇನ್ನಾದ್ರೆ ಕಂಪನೀಸ್ ನಡೆಸ್ತಾ ಇದಾರ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸಭೆಗಳಲ್ಲಿ, ನಮ್ಮ ಕರ್ನಾಟಕ ಸಭೆಗಳಲ್ಲಿ ನೀವು ನೋಡುವುದಾದ್ರೆ ಅನೇಕ 100% ಅಲ್ಲಿ 70% ದಲಿತ ಜನರು ಇರ್ತಾರೆ. ಈ ದಲಿತ ಜನಾಂಗದ ಬಗ್ಗೆ ಈ ತರ ಒಂದು ಕಾನೂನು ಬಂದಾಗ ಬೋಧಕರಾದವರು ಒಂದು ಧೈರ್ಯ ಹೇಳ್ಬೇಕು, ಇನ್ನಾದ್ರೆ ಒಂದು ವಿಡಿಯೋವನ್ನು ಮಾಡಿ ಹೇಳ್ಬೇಕು. ಇವರು ಯೂಟ್ಯೂಬ್ ಅಲ್ಲಿ, ಲೈವ್ಗಳಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತ ಒಂದು ಪಾಸ್ಟರ್ಸ್ ಇವರೆಲ್ಲ. ಇವರು ಮಾತಾಡಿದಾಗ ಈ ದಲಿತ ಸಮಾಜಕ್ಕೆ ಏನ್ ಬರುತ್ತೆ, ಒಂದು ಧೈರ್ಯವನ್ನ ಕೊಡುವಂತದ್ದಾಗಿದೆ. ಆದ್ರೆ ಇವ್ರು ಯಾರು ಇದ್ರ ಬಗ್ಗೆ ಇಲ್ದಿರೋದು ನನಗೆ ಒಂದು ಬೇಸರ ಸಂಗತಿ ಆಯ್ತು. ಯಾಕೆ ಇವರು ಮಾತಾಡಿಲ್ಲ, ಯಾವ ವಿಷಯದಲ್ಲಿ ಯಾಕೆ ಇವರು ಮಾತಾಡಿಲ್ಲ, ಪ್ರತಿಕ್ರಿಯೆ ಮಾಡಿಲ್ಲ ಗೊತ್ತಿಲ್ಲ. ಆದ್ರೆ ಬೇರೆ ಒಂದು ಸ್ಟೇಟ್ಗಳಲ್ಲಿ, ಬೇರೆ ಒಂದು ರಾಜ್ಯಗಳಲ್ಲಿ ಇದ್ರ ಬಗ್ಗೆ ಪಾಪ ಬೋಧಕರು ಇದ್ರ ಬಗ್ಗೆ ಅಧಿಕವಾಗಿ ಮಾತಾಡಿ, ಅಧಿಕವಾದ ಪ್ರೊಟೆಸ್ಟ್ಗಳು ಮಾಡಿ ಹೋರಾಟಗಳನ್ನು ಮಾಡ್ತಾರವಾಗ ಈ ಕರ್ನಾಟಕದಲ್ಲಿ ಏನಾಗಿದೆ, ಕರ್ನಾಟಕದಲ್ಲಿ ಇರೋ ಪಾಸ್ಟರ್ಗಳು ಕರ್ನಾಟಕದವರ, ಇನ್ನಾದ್ರೆ ಅವರು ಫಾರಿನ್ ಕಂಟ್ರೀಸ್ ಅವರ, ಇನ್ನಾದ್ರೆ ಬೇರೆ ದೇಶದಿಂದ ಬಂದು ಇಲ್ಲಿ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ದಲಿತ ಜನರ ಹತ್ರ ಮಾತ್ರ ಒಳ್ಳೆ ಒಂದು ಕಾಸು ಮಾಡೋದಾಗ್ಲಿ, ದಶಮಾಗ ಹೇಳಿ ಕೇಳ್ಕೊಳೋದಾಗ್ಲಿ, ಅವ್ರ ಹತ್ರ ಒಳ್ಳೆ ಸ್ಪಾನ್ಸರ್ಸ್ ಇಸ್ಕೊಳೋದಾಗ್ಲಿ ಮಾಡ್ತಾ ಇದಾರೆ. ಆದ್ರೆ ದಲಿತ ಸಮುದಾಯಕ್ಕೆ ಒಂದು ರಾಜಕೀಯದಲ್ಲಿ ಆಗುವ ಅಥವಾ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಾಗ ಇದರ ಬಗ್ಗೆ ಯಾಕೆ ಇವರು ಸ್ಟ್ಯಾಂಡ್ ಆಗಿ ನಿಂತಿಲ್ಲ ಅನ್ನೋದು ಒಂದು ದುಃಖಕರವಾದ ಸಂಗತಿ. ಈ ಕಾರ್ಪೊರೇಟರ್ ಪಾಸ್ಟರ್ಗಳು ಮೊದಲು ಇವರ ಉದ್ದೇಶ ಏನಂದ್ರೆ, ಹಣನ ಹೇಗೆ ನಾವು ಹೆಚ್ಚಿಸಿ ಮಾಡ್ಕೊಳೋದು, ಹಣನ ಹೇಗೆ ನಾವು ಕೂಡಿಟ್ಟೋದು, ಇವ್ರ ಮಾತೆಲ್ಲ ದಶಂಭಾಗ, ಆಶೀರ್ವಾದ ಇದರ ಬಗ್ಗೆ ಮಾತಾಡ್ತಾರೆ ಹೊರತು ಬೇರೆ ದಲಿತ ಸಮುದಾಯಕ್ಕೆ ಈಗ ಹಿಂಗಾಗಿದೆ ಅಲ್ಲಪ್ಪ, ಇದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾತಾಡೋಣ, ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಮಾಡೋಣ ಅಂತ ಒಂದೇ ಒಂದು ಪಾಸ್ಟರ್ ಕೂಡ ಕರ್ನಾಟಕದಲ್ಲಿ ಮಾತಾಡಿಲ್ಲ. ಯಾರೋ ಸ್ವಲ್ಪ ಕಡೆ ಕರ್ನಾಟಕದಲ್ಲಿ ಒಳ್ಳೆ ಒಂದು ಪಾಸ್ಟರ್ಸ್ ಮಾತಾಡಿದಾರ ಹೊರತು ಈ ಬಡ ಪಾಸ್ಟರ್ಸ್, ಈ ಕಾರ್ಪೊರೇಟ್ ಪಾಸ್ಟರ್ಸ್ ಒಬ್ರು ಮಾತಾಡಿಲ್ಲ. ಇದು ಒಂದು ಬೇಸರವಾದ ಒಂದು ಸಂಗತಿ. ಎರಡನೇದಾಗ್ಲಿ, ಇವರೆಲ್ಲ ಏನಂದ್ರೆ ಜನ ಸೇರ್ಬೇಕು, ದಲಿತ ಸಮುದಾಯದವರು ಜನ ಗುಂಪು ಗುಂಪಾಗಿ ಸೇರ್ಬೇಕು, ಅವ್ರ ಹತ್ರ ಹಣ ವಸೂಲಿ ಮಾಡಬೇಕು, ಅವ್ರಿಗೊಂದು ಮೋಟಿವೇಶನ್ ಸ್ಪೀಚ್ ಕೊಡಬೇಕು. ಇಷ್ಟು ಬಿಟ್ಟು ಇನ್ನೇನು ಈ ಬಡ ಪಾಸ್ಟರ್ಸ್ ಮಾಡ್ತಲ್ಲ. ಏನ್ ಮಾಡ್ತಾ ಇದಾರೆ, ಇವ್ರ ಹತ್ರ ದಶಂಭಾಗ ಒಂದು ಹೆಸರಲ್ಲಿ ಕೂಲಿ ಕೆಲಸ ಮಾಡುವಂತ ಒಂದು ಜನರ ಹತ್ರ ಹಣ ಮಾಡ್ತಾ ಇದಾರೆ ಹೊರತು ಇವರು ಇವತ್ತು ದಲಿತ ಸಮುದಾಯಕ್ಕೆ ಏನಾಗಿದೆ ಅಪ್ಪ ಇದರ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳಿ ಒಂದೇ ಒಂದು ಬೋಧಕರು ಒಂದೇ ಒಂದು ಮಾತು ಕೂಡ ಮಾತಾಡದಿರಾ
ತನ್ನ ಚರ್ಚ್ಗಳಲ್ಲಿ ಸರ್ವಿಸ್ ಅನ್ನು ಮುಗಿಸ್ಕೊಂಡು ಹೊರಗೆ ಬಂದಿದ್ದಾನೆ. ಏನು ಪಾಸ್ಟರ್ ಹಂಗಾದ್ರೆ ಚರ್ಚ್ಗಳಲ್ಲಿ ಜಾತಿ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಾ, ಅದನ್ನ ಮಾತಾಡಬಾರ್ದಲ್ಲ ಅಂತ ನೀವು ನನ್ನ ಪ್ರಶ್ನೆ ಮಾಡಬಹುದು. ಆದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ, ನಾವು ಯಾವ ಮತದಿಂದ ಬಂದಿದ್ದೀರೋ, ಯಾವ ಒಂದು ಜಾತಿಯಿಂದ ಬಂದಿದ್ದೀರೋ, ಆ ಜಾತಿಯಿಂದ ಇವಾಗ ಸುಪ್ರೀಂ ಕೋರ್ಟ್ ನಮ್ಮನ್ನು ನಿಲ್ಲಿಸಲು ಪ್ರಯತ್ನ ಮಾಡೋ, ಏನು ಚರ್ಚ್ಗೆ ಹೋಗ್ಬೇಡ್ರಿ ಅಂತೇಳಿ ನಿಲ್ಲಿಸಬೇಕು ಅಂತೇಳಿ ಪ್ರಯತ್ನ ಪಡುವ ಸಂದರ್ಭದಲ್ಲಿ ಇದನ್ನ ಬೋಧಕರು ಮಾತಾಡಿ ಏನ್ ಮಾಡಬೇಕು, ನಮ್ಗೆ ಧೈರ್ಯವನ್ನ ಕೊಡಬೇಕು. ಇವಾಗ ಯೋನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಒಂದು ಮಾತು ಹೇಳುತ್ತೆ, ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಳಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡು ಹೋಗುತ್ತಾನೆ. ಇವತ್ತು ಈ ವಾಕ್ಯ ನಿಮಗೆ ಅರ್ಥ ಆಗಿರ್ಬೇಕು. ಇವತ್ತು ಅವ್ರಿಗೆ ಏನ್ ಬೇಕಂದ್ರೆ ನಮ್ಮ ಕಡೆಯಿಂದ, ದಲಿತ ಸಮುದಾಯ ಕಡೆಯಿಂದ, ದಲಿತ ಜನರಿಂದ ಏನ್ ಬೇಕಂದ್ರೆ ಬೇರೆ ಅವ್ರಿಗೆ ಅವರು ರಾಯಲ್ ಲೈಫ್ ಮಾಡಕ್ಕೆ, ಅವರ ಜೀವನವನ್ನ ನಿಯಂತ್ರಿಸ್ಕೊಳಕ್ಕೆ, ಅವರು ಲಕ್ಸುರಿಯಾಗಿ ಬದುಕಕ್ಕೆ ಏನ್ ಬೇಕು, ದಲಿತ ಸಮುದಾಯ ಬೇಕು. ಆದ್ರೆ ಇವತ್ತು ದಲಿತ ಸಮುದಾಯಕ್ಕೆ ಒಂದು ಅಪಾಯ ಬಂದಾಗ ಇದ್ರ ಬಗ್ಗೆ ಮಾತಾಡದಿರೋ ಇರುವ ಈ ಪಾಸ್ಟರ್ಸ್ ಎಲ್ಲ ಯಾರು? ಹಂಗಾದ್ರೆ ಇವರೆಲ್ಲ ದಲಿತರಾತ್ ನೋಡೋದಾದ್ರೆ ಇವ್ರು ಯಾರು ದಲಿತ ಸಮುದಾಯಕ್ಕೆ ಸೇರಿದವರಲ್ಲ. ಈ ಬಡ ಪಾಸ್ಟರ್ಸು, ಈ ಕಾರ್ಪೊರೇಟ್ ಪಾಸ್ಟರ್ಸು ಇವ್ರದೇ ಆದ ಅಪ್ಪರ್ ಕ್ಯಾಸ್ಟ್ ಅಲ್ಲಿ ಇದ್ದಾರೆ. ಇವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದ್ರೆ ದಲಿತ ಸಮುದಾಯದಲ್ಲಿರೋರ ಹತ್ರ ಮಾತ್ರ ಇವರು ಹಣ ವಸೂಲಿ ಮಾಡ್ತಾ ಇದಾರೆ. ಅವ್ರಿಗೆ ಏನು ದಶಭಾಗ ಹಾಕಿ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಬೇಕಾಗಿರೋದೇನಂದ್ರೆ ಬೇರೆ ಹಣ ಬೇಕು. ಹಣ ಬಿಟ್ಟು ನೀನ್ ಏನಾಗ್ತದೀಯ ಅಂತ ಅವಶ್ಯಕತೆ ಇಲ್ಲ. ಇವ್ರು ಏನ್ ಹೇಳ್ತಾರೆ, ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದ್ರೆ ಏನಂತೆ, ತೋಳಗಳು ಬಂದಾಗ ಇಂಥ ಒಂದು ಕುರುಬ್ರು ಏನಾಗ್ತಾರಂತೆ, ಓಡೋಗ್ತಾರಂತೆ. ಇದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡ್ರಿ. ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಇವತ್ತು ನೀವು ಕಟ್ಟಿರುವ ಚರ್ಚ್ಗಳಲ್ಲಿ 70% ಇಂದ 80% ಯಾರು ಬರ್ತಾ ಇದಾರೆ? ಎಲ್ಲ ದಲಿತರು ತಾನೇ ಬರ್ತಾ ಇರೋದು. ದಲಿತರಿಗಿಂತ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಾಗ ನೀವು ಸಭೆಯಲ್ಲಿ ದಲಿತರ ಬಗ್ಗೆ ನೀವು ಪರವಾಗಿ ನಿಂತು ಮಾತಾಡ್ಬೇಕಲ್ಲ. ಯಾಕೆ ಮಾತಾಡ್ತಲ್ಲ ನೀವು? ಭಯನಾ? ಸರ್ಕಾರ ಅಂದ್ರೆ ಭಯನಾ? ಏನಕ್ಕೆ ಭಯ ನೀವು ಬೀಳ್ತಾ ಇದೀರಾ? ದಲಿತರು ಹಂಗಾದ್ರೆ ಓಡೋಗ್ಬಿಡ್ತಾರೆ ಈ ಮಾತನ್ನ ಮಾತಾಡಿದ್ರೆ ಅಂತ. ಬರ್ತಾರೋ ದಲಿತರನ್ನ ಬಲಪಡಿಸಬೇಕು. ಅದನ್ನ ಬಿಟ್ಟು ಒಂದು ವಿಡಿಯೋ ಮಾಡ್ತಾರಲ್ಲ, ಒಂದು ಪ್ರತಿಭಟನೆ ಮಾಡಿದಿರಾ ನೀವು ನಿಮ್ಮ ಪಾಡಿಗೆ ನೀವು ಹೋದ್ರೆ ಹೆಂಗೆ? ಸರ್ಕಾರನೇ ಸೈಲೆಂಟ್ ಆಗೋಗುತ್ತೆ. ಬರೋರು ಬರ್ಲಿ, ಹೋಗೋರು ಹೋಗ್ಲಿ. ಆತ್ಮಭಾರ ಇರಬೇಕು. ಆತ್ಮಭಾರ ಇಲ್ಲ ನಿಮಗೆ. ಆತ್ಮಭಾರಕ್ಕಿಂತ ನಿಮಗೆ ಇರೋದೇನಂದ್ರೆ ಹಣ ಭಾರ, ಆಶೀರ್ವಾದ ಭಾರ. ನಿಮಗೆ ಕಾಸು ಬೇಕು, ದುಡ್ಡು ಬೇಕು. ಬೇಕಂದ್ರೆ ಸಭೆಗಳಿಗೆ ಯಾರು ಬರಬೇಡ್ರಿ ಅಂತ ಹೇಳಿದಾಗ ಯಾರು ಕಡಿಮೆ ಆದಾಗ ಬೇಕಂದ್ರೆ ಹೇಳ್ತೀರಿ, ನಾವು ನಿಮ್ಮನ್ನ ಆನ್ಲೈನ್ ಅಲ್ಲೇ ಮಾತಾಡಿಸ್ತೀರಿ, ನಿಮ್ಗೆ ಪ್ರೇಯರ್ ಮಾಡ್ತೀರಿ. ಬೇಕಂದ್ರೆ ನೀವು ಫೋನ್ ಪೇಗಳಲ್ಲಿ ನಮಗೆ ಕಾಸು ಹಾಕ್ಬಿಡಿದ್ ಬೇಕಂದ್ರೆ ಕೇಳ್ಕೋತಿನೋ ಪಾಸ್ಟರ್ಸ್ ನೀವೆಲ್ಲ ಮಾತಾಡಬೇಕು. ಒಂದು ಬೇರೆ ಸ್ಟೇಟ್ಗಳಲ್ಲಿ ಒಳ್ಳೆ ಪಾಸ್ಟರ್ಸ್ ಇದ್ರ ಬಗ್ಗೆ ಮಾತಾಡುವಾಗ ನೀವ್ ಯಾಕೆ ಮಾತಾಡ್ತಲ್ಲ? ಕರ್ನಾಟಕದಲ್ಲಿ ಹಂಗಾದ್ರೆ ಕ್ರೈಸ್ತವ ಇಲ್ಲವಾ? ಕ್ರೈಸ್ತವ ಬೋಧಕರಿಲ್ವಾ? ಒಳ್ಳೆ ಅಧಿಕವಾಗಿ ದೊಡ್ಡ ಚರ್ಚ್ಗಳನ್ನು ಕಟ್ಕೊಂಡಿರೋ ಪಾಸ್ಟರ್ಸ್ ಯಾಕೆ ಮೌನವಾಗಿದ್ದಾರೆ? ನೀವು ಹಂಗಾದ್ರೆ ಕರ್ನಾಟಕದಲ್ಲಿರೋ ಅಂತ ಒಂದು ಜನಾಂಗನ, ಇನ್ನಾದ್ರೆ ಫಾರಿನ್ ಅಲ್ಲಿ ಹುಟ್ಟಿ ಬಂದಿರೋ ಜನಾಂಗನ ನೀವು ಹೇಳ್ರಿ, ಮಾತಾಡ್ರಿ. ಯಾಕಂದ್ರೆ ದಲಿತ ಸಮುದಾಯ ಇವತ್ತು ಒಂದು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಇವತ್ತು ಎಷ್ಟೋ ಜನ ಬೇಸತ್ತಿದ್ದಾರೆ. ಜನ ಭಯ ಬೀಳ್ತಾ ಇದಾರೆ. ಅಯ್ಯೋ, ನಾವು ಬಂದ್ಬಿಟ್ರೆ ಕ್ರೈಸ್ತ ಕಡೆ ನಮ್ಮ ಒಂದು ಪರಿಸ್ಥಿತಿ ಹೆಂಗೆ, ನಮ್ಮ ಕುಟುಂಬಗಳ ಪರಿಸ್ಥಿತಿ ಹೆಂಗೆ, ನಮ್ಮ ಮದುವೆಗಳು ಹೆಂಗೆ, ನಮ್ಮ ಒಂದು ಇದು ಹೆಂಗೆ ಅಂತೇಳಿ ಅನೇಕ ಗೊಂದಲಗಳಲ್ಲಿ ಹಳ್ಳಿಗಳಲ್ಲಿರುವಾಗ ನೀವು ಇದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ, ಇದರ ಬಗ್ಗೆ ಒಂದು ಪ್ರತಿಕ್ರಿಯೆ ಮಾಡಿಲ್ಲ ಅಂದ್ರೆ ಹೆಂಗೆ? ಇದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ತರ ಇದ್ದೀರಾ ನೀವು. ಇದ್ರ ಬಗ್ಗೆ ದಯವಿಟ್ಟು ಮಾತಾಡಿ. ಈ ವಿಡಿಯೋ ಅನೇಕ ಪಾಸ್ಟರ್ಗಳಿಗೆ ರೀಚ್ ಆದಾಗ ದಯವಿಟ್ಟು ನಿಮ್ಮ ಒಂದು ಸಭೆಗಳಲ್ಲಿ ನೀವು ಧೈರ್ಯ ಕೊಡುವಂತ ಒಂದು ಸೇವೆಯನ್ನ ಮಾಡಬೇಕು. ಬೇರೆ ಒಂದು ಮೋಟಿವೇಶನ್, ದಶಭಾಗ ಕೊಡಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತಾನೆ ಮಾತಾಡ್ಕೊಂಡಿದ್ದೀರಾ ಹೊರತು ಜನರನ್ನ ಒಂದು ಅವೇರ್ನೆಸ್ ಕಳಿಸ್ರಿ. ಜನರಿಗೆ ಒಂದು ಒಳ್ಳೆ ಒಂದು ಬೋಧನೆಯನ್ನು ಕೊಡ್ರಿ. ಪಾಪ ಕ್ಷಮಾಪಣೆ ಬಗ್ಗೆ ಮಾತಾಡ್ರಿ. ಅದು ಬಿಟ್ಟು ಬೇರೆ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ದೇವ್ರು ಅಂತೇಳಿ ಬೇರೆ ಮೋಟಿವೇಶನ್ ಸ್ಪೀಚ್ಗಳು ಮಾಡ್ತಾ ಇದ್ದೀರಾ ಹೊರತು ಬಡ ಪಾಸ್ಟರ್ಸು ಈ ದೇವರ ಶಿಲುಬೆ ಕುರಿತು ಮಾತಾಡ್ತಲ್ಲ. ಇದು ಕರ್ನಾಟಕದಲ್ಲಿ ಏಕೆ ಕ್ರೈಸ್ತವ ಮತ್ತೆ ಅನೇಕ ಕ್ರೈಸ್ತವರು ಹಿಂದಕ್ಕೆ ಹೋಗ್ತಾ ಇದಾರೆ, ಹಿಂದಕ್ಕೆ ಹೋಗ್ತಾರ ಅನ್ನೋದಕ್ಕೆ ನಿಮ್ಮ ಒಂದು ಸೇವೆಗಳ ರೀತಿ ಏನಾಗಿದೆ, ತಪ್ಪಾಗಿದೆ. ಸೇವೆ ಮಾಡ್ರಿ, ದೇವರ ಒಂದು ಒಳ್ಳೆ ಸೇವೆ ಮಾಡ್ರಿ. ಹಣ ಅಂತ ಹೋಗೋರೆಲ್ಲ ಎಡವಾಗಿ ಹೋಗ್ತಾರೆ. ಹಣವನ್ನು ಸಂಪಾದನೆ ಮಾಡೋದಕ್ಕಿಂತ ಕ್ರೈಸ್ತ ಕಡೆ ಬಂದವರು ನಾವು ಹಣವನ್ನ ಬಿಟ್ಟು
ಕ್ರೈಸ್ತವ ಕಡೆ ನಡೆಸಕ್ಕೆ ನಾವು ಜನರನ್ನ ಕರೆದುಕೊಂಡು ಹೋಗ್ಬೇಕು. ಇವತ್ತು ನನಗೆ ಇದೊಂದು ಬೇಸರವಾದ ಸಂಗತಿ. ಅದಕ್ಕೋಸ್ಕರ ಏನೊಂದು 2 ವಾರದಿಂದ ನಾನು ವೇಟ್ ಮಾಡಿದೆ. ಒಳ್ಳೆ ದೊಡ್ಡ ಪಾಸ್ಟರ್ಗಳು, ಅಯ್ಯೋ ನಾವು ಚಿಕ್ಕ ಪಾಸ್ಟರ್ಸ್ ಮಾತಾಡೋದಕ್ಕಿಂತ ಸಹ ಎಲ್ಲ ದೊಡ್ಡ ಒಂದು ಸಭೆಗಳಲ್ಲಿರುವ ಒಂದು ಬೋಧಕರು ಮಾತಾಡಿದ್ರೆ ಇದರ ಬಗ್ಗೆ ಒಂದು ಚೆನ್ನಾಗಿರುತ್ತೆ ಕರ್ನಾಟಕದಲ್ಲಿ ಅನ್ಕೊಂಡೆ. ಆದ್ರೆ ಒಂದೇ ಒಂದು ಬೋಧಕರು ಕೂಡ ಕರ್ನಾಟಕದಲ್ಲಿ ಎಲ್ಲೋ ಸ್ವಲ್ಪ ಜನ ಮಾತಾಡಿದಾರೆ ಹೊರತು ಬಡ ಪಾಸ್ಟರ್ಸ್, ಕಾರ್ಪೊರೇಟ್ ಪಾಸ್ಟರ್ಸ್ ಯಾರು ಮಾತಾಡಿಲ್ಲ. ಅವರು ಬೇರೆ ತನ್ನ ಹಣದ ಮೇಲೇನೆ ಅವ್ರು ಫೋಕಸ್ ಹೊರಿಸಿದ್ದಾರೆ ಹೊರತು ಇನ್ಯಾದ್ರ ಮೇಲೆ ಫೋಕಸ್ ಹೊರಿಸಿಲ್ಲ. ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ, ಇದನ್ನ ಮುಟ್ಟಲಿ ಅವ್ರಿಗೆ. ಈ ಒಂದು ಸಂದರ್ಭ ಬಂದಿದೆ, ಯಾಕೆ ಬಂದಿದೆ ಅಂದ್ರೆ ದಲಿತ ಸಮುದಾಯರು 100ಕ್ಕೆ ಇವಾಗಿರೋ ನಮ್ಮ ಕರ್ನಾಟಕ ಚರ್ಚೆಗಳಲ್ಲಿ 100ಕ್ಕೆ 80% ದಲಿತ ಸಮುದಾಯದವರೇ ಇರೋದು. ಎಲ್ಲ ಕ್ರೈಸ್ತವ ಕಡೆಗೆ ಕರ್ನಾಟಕದಲ್ಲಿ ಬರ್ತಿರೋದು ಅವರೇ. ಅವರನ್ನ ಕುಗ್ಗಿಸಲು, ಅವರನ್ನ ಹಿಂದಕ್ಕೆ ಮತ್ತೆ ತೆಗೆದುಕೊಂಡು ಬರಲು ಅನೇಕ ಕುತಂತ್ರಗಳು ಬಂದಿರುವಾಗ ಕ್ರೈಸ್ತದಲ್ಲಿರುವ ಕ್ರೈಸ್ತ ಬೋಧಕರು ನಾವು ಬಲಪಡಿಸಬೇಕು. ಯಾಕಂದ್ರೆ ನನ್ನ ನಿಜವಾದ ಯೇಸು ಕ್ರಿಸ್ತನು ನಮ್ಮ ಕುರುಬನಾಗಿದ್ದಾನೆ. ಆತನು ಏನಂತೆ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ದೇವರ ಮಕ್ಕಳೇ, ಅಂತ ಒಂದು ಕುರುಬರು ನಮ್ಮ ಕರ್ನಾಟಕಕ್ಕೆ ಎದ್ದೇಳಬೇಕು. ಅಂತ ಒಂದು ಕುರುಬರು, ಅಂತ ಒಂದು ಪಾಸ್ಟರ್ಸು ನಮಗಾಗಿ ಎದ್ದೇಳಬೇಕು. ದೇವರ ಮಕ್ಕಳೇ, ಅದಕ್ಕಾಗಿ ಕರ್ನಾಟಕದಲ್ಲಿರುವ ಪ್ರತಿಯೊಂದು ವಿಶ್ವಾಸಿನೂ, ಕರ್ನಾಟಕದಲ್ಲಿರುವ ಈ ವಿಡಿಯೋನು ನೋಡ್ತಾ ಇರೋ ಎಲ್ಲ ವಿಶ್ವಾಸಿಗಳು ನಾನು ಹೇಳೋದೇನಂದ್ರೆ, ನಿಮಗೋಸ್ಕರ ನಿಲ್ಲುವಂತ ಒಂದು ಬೋಧಕರು, ನಿಮಗೋಸ್ಕರ ಸಮಸ್ಯೆ ಬಂದಾಗ ಹೋರಾಡುವ ಒಂದು ಬೋಧಕರು, ನಿಮ್ಮನ್ನ ತೋಳಗಳ ಮಧ್ಯದಿಂದ ಬಿಡಿಸುವ ಒಂದು ಬೋಧಕರು ನಿಮಗಾಗಿ ಎದ್ದೇಳಬೇಕು. ಅದಕ್ಕೋಸ್ಕರ ನಿಮ್ಮ ಒಂದು ಮನೆಗಳಲ್ಲಿ, ನಿಮ್ಮ ಒಂದು ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡಬೇಕಲ್ಲಿ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇವರೆಲ್ಲ ಒಳ್ಳೆ ಒಂದು ಅಪ್ಪರ್ ಕ್ಯಾಸ್ಟ್ ಇಂದ, ಒಳ್ಳೆ ಒಂದು ಹಣದ ಬಲದಿಂದ ಬಂದು ಇದನ್ನ ಚರ್ಚ್ ಅನ್ನೋದನ್ನ ಒಂದು ಕಾರ್ಪೊರೇಟ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ, ಸಿಒಗಳಾಗಿ ನಿಂತ್ಕೊಂಡಿದ್ದಾರೆ. ನೀವು ಏನಾಗಿದ್ದೀರಾ ಅಂದ್ರೆ ಕಸ್ಟಮರ್ಸ್ ಆಗಿದ್ದೀರಾ ದಲಿತರು. ದಯವಿಟ್ಟು ಇದೊಂದು ಅವೇರ್ನೆಸ್ ನೀವೆಲ್ಲ ದಲಿತರು ತಿಳ್ಕೊಬೇಕು. ನೀವು ಇದರ ಬಗ್ಗೆ ಪ್ರಾರ್ಥನೆ ಮಾಡಬೇಕು ದೇವರ ಬಗ್ಗೆ. ದೇವರೇ ಅಪ್ಪ, ನಮಗೆ ಒಳ್ಳೆ ಒಂದು ಕುರುಬನನ್ನು ಕೊಡು ಸ್ವಾಮಿ. ನಾವು ಬಾಧೆ ಬಂದಾಗ, ನಮಗೆ ಕಷ್ಟ ಬಂದಾಗ, ನಮಗೆ ನೋವು ಬಂದಾಗ ನಿಲ್ಲುವಂತ ಒಂದು ಬೋಧಕರನ್ನ ನಮಗೆ ಕೊಡು ಸ್ವಾಮಿ ಅಂತ. ಇವರೆಲ್ಲ ಕಷ್ಟನೋ ಬಾಧೆನೋ ನಿಮಗೆ ದುಃಖ ಬಂದಾಗ ಇವರೆಲ್ಲ ಬಿಟ್ಟೋಗುವಂತ ಒಂದು ಬೋಧಕರು ಈಗ ಇದ್ದಾರೆ. ಎಲ್ಲ ಹಣ ಹಣ ಹಣ. ನೀವೊಂದು ಮನೆಗೆ ಪ್ರಾರ್ಥನೆ ಮಾಡಬೇಕು, ಹಣ. ನೀನ್ ಮಾತಾಡಬೇಕಂದ್ರೆ ಹಣ. ಎಲ್ಲ ನೀನ್ ಎಷ್ಟು ಹಣ ಕೊಡ್ತೀಯೋ ಅಷ್ಟು ಪ್ರೀತಿ ಮಾಡುವ ಒಂದು ಬೋಧಕರಿದ್ದಾರೆ ಹೊರತು ನೀನು ಹಣ ಕೊಟ್ಟಿಲ್ಲ ಅಂದ್ರೆ ನಿನಗೆ ಪ್ರಾರ್ಥನೆಗೂ ನೆನಪು ಬರೋದಿಲ್ಲ. ಅವ್ರು ನೀನು ಇದೆಯಾ ಇಲ್ಲ ಅಂತ ಕೂಡ ಹೇಳ್ದಿರುವಂತ ಕಾರ್ಪೊರೇಟ್ ಪಾಸ್ಟರ್ಗಳು ಹೇಳಿದ್ದಾರೆ. ಎಲ್ಲ ವಿಶ್ವಾಸಿಗಳನ್ನ ಪ್ರೀತಿಯಿಂದ ನೋಡಬೇಕು. ದುಡ್ಡು ಕೊಡೋರ್ನ ಒಬ್ಬರನ್ನ, ದುಡ್ಡು ಕೊಡದಿರೋರೊಬ್ಬರನ್ನ. ಈ ತರ ಒಂದು ಬೋಧಕರು ಈ ಕರ್ನಾಟಕದಲ್ಲಿ ಎದ್ದೇಳಿದ್ರಿಂದ ಕರ್ನಾಟಕದಲ್ಲಿ ಕ್ರಿಸ್ತನ ಸೇವೆ ಕಡಿಮೆ ಆಗಿದೆ. ದೇವರ ಮಕ್ಕಳೇ, ಯಾರು ವಿಶ್ವಾಸಿಗಳು ನೋಡ್ತಿರೋ ನೀವೆಲ್ಲ ನಿಮ್ಮ ಒಂದು ಪ್ರಾರ್ಥನೆಗಳನ್ನ ಮಾಡ್ರಿ. ಒಳ್ಳೆ ಒಂದು ಬೋಧಕರು ನಮಗೋಸ್ಕರ ಎದ್ದೇಳಬೇಕು. ತೋಳಗಳ ಮಧ್ಯದಲ್ಲಿ ಕುರಿಗಳನ್ನು ರಕ್ಷಿಸುವ ಒಂದು ಬೋಧಕರು ನಮ್ಮ ಕರ್ನಾಟಕದಲ್ಲಿ ಎದ್ದೇಳಬೇಕು. ಇದರ ಬಗ್ಗೆ ಮಾತಾಡದಿಲ್ಲದಿದ್ದಕ್ಕೆ ನನಗೆ ತುಂಬಾ ಬೇಸರ ಆಯ್ತು. ಈ ಒಂದು ಕಾರ್ಪೊರೇಟ್ ಪಾಸ್ಟರ್ಗಳು ದಯವಿಟ್ಟು ಇಂಥವರೆಲ್ಲ ಹೋಗಿ ಒಂದು ಒಳ್ಳೆ ಬೋಧಕರು ನಮ್ಮ ಕರ್ನಾಟಕಕ್ಕೆ ಬರಬೇಕು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ ನಿಮ್ಮ ಒಂದು ಪ್ರಾರ್ಥನೆಗಳಲ್ಲಿ ಕೇಳುತ್ತಾ ಈ ಒಂದು ಚಿಕ್ಕ ಒಂದು ವಿಡಿಯೋ ನಿಮಗೋಸ್ಕರ ಈ ಅವೇರ್ನೆಸ್ ನೀವು ತೆಗೆದುಕೊಳ್ಳಿ ದಲಿತ ಸಮುದಾಯದವರು ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರೈಸ್ ಅಲಾರ್ಡ್.